ಹೆಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಾಯ್ಕಾ ವಿತ್ ರೇಷ್ಮಾ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಸ್ಪೈಸಿ ಆದಂತಹ ಮಶ್ರೂಮ್ ಮಸಾಲ. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಮಶ್ರೂಮ್ ಮಸಾಲ ಮಾಡ್ಕೋಬೋದು. ಈ ರೇನಿ ಸೀಸನಲ್ಲಿ ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಆ ಟೈಮಲ್ಲಿ ಈ ರೆಸಿಪಿನ ಮಾಡ್ಕೋಬೋದು. ಇನ್ಯಾಕೆ ತಡ ಮಾಡೋದು, ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನೊಂದು ಪ್ಯಾನ್ ತೊಗೊಂಡು ಪ್ಯಾನಿಗೆ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಕಾಳುಮೆಣಸು, 1 ಚಮಚದಷ್ಟು ಸೋಂಪು, 1 ಚಮಚದಷ್ಟು ಧನಿಯಾ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಕೆಲವ್ರಿಗೆ ಸೋಂಪು ಇಷ್ಟ ಆಗಲ್ಲ, ಅಂಥವ್ರು ಸೋಂಪನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇದು ಘಮ ಘಮ ಅಂತ ಪರಿಮಳ ಬರೋ ತನಕ ಹುರ್ಕೋಬೇಕು. ಉರಿ ಸ್ವಲ್ಪ ಸಣ್ಣ ಇರಲಿ, ಎಲ್ಲರೂ ಸೀದು ಹೋಗುವಂಥ ಚಾನ್ಸಸ್ ಇರುತ್ತೆ. ಹುರ್ಕೊಂಡಾದ್ಮೇಲೆ ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಮಸಾಲೆ ಮಾಡೋಕ್ಕೆ ಪ್ಯಾನ್ಗೆ 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊತಾ ಇದ್ದೀನಿ. ಜೊತೆಗೆ ಒಂದು 10-15 ಕರಿಬೇವೆಲೆ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಒಂದು ಟಿಪ್ ಇದೆ, ಈರುಳ್ಳಿ ಹುರ್ಕೋಬೇಕಾದ್ರೆ 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಈರುಳ್ಳಿ ಬೇಗ ಗೋಲ್ಡನ್ ಬ್ರೌನ್ ಕಲರಿಗೆ ಬರುತ್ತೆ. ಈಗ ಇದಕ್ಕೆ 1 ಚಮಚದಷ್ಟು ಶುಂಠಿ ಪೇಸ್ಟ್, 1 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ಇದ್ದರೆ 2 ಚಮಚದಷ್ಟು ಪೇಸ್ಟ್ ಹಾಕ್ಕೊಂಡು ಹುರ್ಕೊಳ್ಳಿ. ಹಸಿ ವಾಸನೆ ಹೋದ್ಮೇಲೆ 2 ಸಣ್ಣಗೆ ಹೆಚ್ಚಿಟ್ಟಂಥ ಟೊಮೆಟೊ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. 2 ನಿಮಿಷ ಎಣ್ಣೆಲ್ಲೇ ಬಾಡಿಸ್ಕೊಂಡು ಇದನ್ನ ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಬೇಯಕ್ಕೆ ಬಿಡಿ. ಅದರಲ್ಲೇ ನೀರು ಬಿಡುತ್ತೆ. ಟೊಮೆಟೊ ಮೃದು ಆಗೋ ತನಕ ಬೇಯಿಸ್ಕೋಬೇಕು. ಬೆಂದ ಟೊಮೆಟೊಗೆ 1/4 ಕಪ್ಗಿಂತ ಕಮ್ಮಿ ನೀರು ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊತೀನಿ. ಟೊಮೆಟೊ ಚೆನ್ನಾಗಿ ಬೇಯಬೇಕು, ಆವಾಗಲೇ ಗ್ರೇವಿ ಟೇಸ್ಟಾಗಿ ಬರೋದು. ಟೊಮೆಟೊ ಚೆನ್ನಾಗಿ ಬೆಂದಿದೆ, ಇಷ್ಟಾದರೆ ಸಾಕು. ಇದಕ್ಕೀಗ ಹೆಚ್ಚಿಟ್ಟಂತಹ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಕ್ಯಾಪ್ಸಿಕಮ್ 2-3 ನಿಮಿಷದಲ್ಲಿ ಬೆಂದು ಹೋಗ್ಬಿಡುತ್ತೆ. ಇದಕ್ಕೀಗ 1 ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಂಡು ಹುರ್ಕೋಬೇಕು. 2 ನಿಮಿಷ ಎಣ್ಣೆಲೆ ಚೆನ್ನಾಗಿ ಹುರ್ಕೊಳ್ಳಿ. ಇದು ಹುರ್ಕೊಂಡಾದ್ಮೇಲೆ ಇದಕ್ಕೆ 1/4 ಕಪ್ಗಿಂತ ಕಮ್ಮಿ ನೀರು ಹಾಕ್ಕೊಂಡು ಇನ್ನೊಂದ್ಸತಿ ಕೈ ಆಡಿಸ್ಕೊಂಡಾದ್ಮೇಲೆ ಕ್ಲೀನ್ ಮಾಡಿ ಹೆಚ್ಚಿಟ್ಟಂತಹ ಮಶ್ರೂಮ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನಾವು ಮಸಾಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಶ್ರೂಮ್ ಜೊತೆಗೆ ಮಸಾಲೆ ಮಿಕ್ಸ್ ಆಗಬೇಕು, ಅಷ್ಟರ ತನಕ ಕೈ ಆಡಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು 1/4 ಕಪ್ಗಿಂತ ಕಮ್ಮಿ ನೀರು ಹಾಕ್ಕೊಳ್ಳಿ. ಮಶ್ರೂಮಲ್ಲೂ ನೀರು ಬಿಡುತ್ತೆ, ಜಾಸ್ತಿ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಗೆಲ್ಲರೂ ಗ್ರೇವಿ ಜಾಸ್ತಿ ಬೇಕಂದರೆ ಆಮೇಲೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಮುಚ್ಚಿಬಿಟ್ಟು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯೋಕ್ಕೆ ಬಿಟ್ಬಿಡಿ. ಹೊಸ ವ್ಯೂವರ್ಸ್ ಯಾರಿದ್ರೆ ಈ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಮಶ್ರೂಮ್ ಬೆಂದಿದೆ, ಒಂದ್ಸತಿ ಕೈ ಆಡಿಸ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಒಂದು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೀಗ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಅಷ್ಟೇ, ನಮ್ಮ ಸ್ಟಾರ್ ರೆಸಿಪಿ ರೆಡಿ ಟು ಸರ್ವ್. ಚಪಾತಿ, ದೋಸೆ, ಅನ್ನದ ಜೊತೆಗೆ ನೀವು ಮಶ್ರೂಮ್ ಮಸಾಲನ ಸರ್ವ್ ಮಾಡ್ಬೋದು. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಲೆ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವುದೇ ಸಿಂಪಲ್ ಆಗಿರೋ ರೆಸಿಪಿನೂ ಸೂಪರಾಗಿ ಆಗುತ್ತೆ ಅಲ್ವಾ?